ಟಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡೋ ವಂದನೆಗಳು. ಇಂದಿನ ಮುಖ್ಯಾಂಶಗಳು. ನೌಬಾದ್ನ ಹತ್ತಿರದ ಅಲೆಮಾರಿ ಜನಾಂಗವನ್ನು ಸದ್ಯ ಒಕ್ಕಲೆಬ್ಬಿಸದಂತೆ ಅಧಿಕಾರಿಗಳಿಗೆ ಸೂಚಿಸಿದ ಡಾಕ್ಟರ್ ಮೂರ್ತಿ ಎಲ್. ಮಧ್ಯರಾತ್ರಿ ಪೆಟ್ರೋಲ್ ಸುರಿದು ಮನೆಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ದೀನ ಶೋಷಿತರ ದುಃಖಿತರ ಮೊಗದಲ್ಲಿ ಸಂತಸ ತರುವುದೇ ನಿಜವಾದ ಸೇವೆ. ಬಸವರಾಜ್ ಧನ್ನೂರ್. ದ್ವಿತೀಯ ಪಿಯುಸಿ ಪರೀಕ್ಷೆ ಪಾರದರ್ಶಕವಾಗಿ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ. ಶಿವಾನಂದ್ ಬಿ ಕರಾಳೆ. ಇಲಾಖೆಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಗಳಲ್ಲಿ ಮೀಸಲಾಗಿಟ್ಟ ಅನುದಾನದ ಅದೇ ಜನಾಂಗಕ್ಕೆ ಬಳಸಿ. ಡಾಕ್ಟರ್ ಮೂರ್ತಿ ಎಲ್. ಕಳೆದ ಹಲವಾರು ವರ್ಷಗಳಿಂದ ನೌಬಾದ್ ಸುತ್ತಲಿನ ವಿವಿಧ ಪ್ರದೇಶಗಳಲ್ಲಿ ತಾತ್ಕಾಲಿಕ ಗುಡಿಸಲು ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಅಲೆಮಾರಿ ಜನಾಂಗದವರನ್ನ ಸದ್ಯಕ್ಕೆ ಒಕ್ಕಲೆಬ್ಬಿಸದಂತೆ ಜಿಲ್ಲಾಡಳಿತಕ್ಕೆ ಸೂಚಿಸುವುದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಎಲ್ ತಿಳಿಸಿದರು. ಬುಧವಾರ ಅವರು ನೌಬಾದ್ ಹತ್ತಿರ ಚೌಳಿ ಕಮಾನ್ ಹತ್ತಿರದ ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ಗುಡಿಸಲು ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಸಿಂಧೋಳ್ ಮಂಗರವಾಡಿ ಅಲೆಮಾರಿ ಜನಾಂಗದವರನ್ನ ಭೇಟಿ ಮಾಡಿ ಡಾಕ್ಟರ್ ಮೂರ್ತಿ ಎಲ್ ಮಾತನಾಡಿದರು. ತಾವು ಸಹ ಈ ಕೆಳ ಸಮುದಾಯದಿಂದ ಬೆಳೆದಿದ್ದು ಜನಾಂಗದವರ ಸ್ಥಿತಿ ತೀರಾ ಚಿಂತಾಜನಕವಾಗಿದೆ. ವಸತಿ, ಶಿಕ್ಷಣ, ಉದ್ಯೋಗ, ವಿದ್ಯುತ್ ಹಾಗೂ ಶೌಚಾಲಯ ವಂಚಿತವಾಗಿರುವ ಈ ಜನಾಂಗಕ್ಕೆ ಖಾಯಂ ವಸತಿ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ಹಾಗೂ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಗಮನಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಸದ್ಯ 80 ಕುಟುಂಬಗಳು ನೌಬಾದ್ನ ಕೆಐಡಿಬಿ ಸರ್ಕಾರಿ ಸ್ಥಳದಲ್ಲಿ ತಾತ್ಕಾಲಿಕವಾಗಿ ಗುಡಿಸಲು ನಿರ್ಮಿಸಿಕೊಂಡು ವಾಸವಾಗಿದ್ದಾರೆ. ಇವರಿಗೆ 2 ಎಕರೆ ಪ್ರದೇಶದಲ್ಲಿ ಖಾಯಂ ವಸತಿ ನಿರ್ಮಿಸಲು ಬೇಡಿಕೆ ಇದ್ದು ಬೀದರ್ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು. ಡಾಕ್ಟರ್ ಮೂರ್ತಿ ಅವರು ಇಂದು ನಗರದ ವಿವಿಧ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲಿಸಿ ಯಾವುದೇ ಸಮಸ್ಯೆಯಾಗದಂತೆ ಜವಾಬ್ದಾರಿ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದೇ ವೇಳೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಎಲ್ ಅವರು ರಾಜಗೊಂಡ ಕಾಲೋನಿಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಯೋಗೇಶ್ ಸೇರಿದಂತೆ ಅಲೆಮಾರಿ ಸಮಾಜದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿ 100 ಮನೆ ಸರ್, 100 ಮನೆ ಅಂದ್ರೆ ನಮ್ಮ ಮನೆ ಅಂದ್ರೆ 100 ಮಂದಿ ಅವ. ಆತ ಕಡೆ ಅಂದ್ರೆ ಅವ್ರ ಮಂದಿ ಬಾಜಿಗವ, ನಮ್ಮ ಮಂದಿ ಬಾಜಿಗವ. ನಮ್ಗೆ ಕೊಡ್ದಾರ ಅಂದ್ರೆ ನಾವು ಅವತ್ತು ಅವ್ರ ಬಾಜಿಗೆ ನಾವು ಹುಡುಗರು ಇದ್ದೀವಿ ಸರ್. ನಾವು ಬೇಡ್ಕೊಂಡು ಬರ್ತಿದ್ವಿ, ಪೇಪರ್ ಆಯೋದು ಬಂದಿದ್ದು ಅವು ಇದ್ದು ಸಂಡಾಸಿಗೆ ತೋಲ್ ಈ ಮಂದಿ ಎಲ್ಲ ಹಿಂಗೆ ಬೀಳತಾವ. ನಮ್ಮ ಸಂಡಾಸಿಗೆ ಪಾರ್ ಅಂದ್ರೆ ಜಾಗ ಇಲ್ಲ ಸರ್, ಏನಿಲ್ಲ. ಎಲ್ಲ ಮಂದಿ ಕಟ್ಕೊಳತ್ತಾವ, ಜಾಗ ಕಬ್ಸ್ಕೊಂಡು ಮಾಡ್ಕೊಳತ್ತಾವ. ದೊಡ್ಡ ಮಂದಿ ನಾವು ಗರೀಬ್ ಮಂದಿ ಏನು ಮಾಡ್ಬೇಕು ಸರ್? ಈಗ ಎಲ್ಲ ಬಾತ್ರೂಮ್ ಸಣ್ಣ ತಗೊಂಡ್ಕೋರು ಅಂದ್ರೆ ಎರಡು ಮಕ್ಕಳು ಈ ನಾಚಿಕೆ ಇಲ್ಲ, ಚರಮ ಇಲ್ಲ ಅನ್ನೋದು ನಾವು ಎಲ್ಲಿ ಕೊಡ್ಬೇಕಂತ ಸರ್? ಈ ಸುತ್ತಮುತ್ತ ಮನೆದು ತರಸವ ಏನು ಸಣ್ಣ ಮಕ್ಕಳು ಈ ಮಕ್ಕಳು ಏನ್ ಮಾಡ್ಬೇಕು? ನಮ್ಮ ಜಾಗ ಇಲ್ಲ ಏನಿಲ್ಲ ಅಂತ ಹೋಯ್ತಾರ ಸರ್. ಸಣ್ಣ ಸಣ್ಣ ಕಾರುಗಳು ಹೋಯ್ತಾರ. ಇಲ್ಲಿ ಏನು ಅಲ್ಲಿ ಬಿ ಹೋಯ್ತಾರ. ಮತ್ತೆ 40 ವರ್ಷ ಇಲ್ಲಿ ಬಂದು ಸರ್. ನಾಲ್ಕೈದು ಸಲ ಹಿಂಗೆ ಹೊಡ್ಸಾಕೊತಿರ್ತದ. ಇಲ್ಲಿಂದ ಅಲ್ಲಿ ಜಾಗ ಸಹಾಯ ಸರಿ ಹಂಗನ ಮಾಡಿ ನಮ್ಗೆ ಜರ ಜಾಗ ಕೊಡ್ಸೋದು. ಸ್ವಲ್ಪ ನಮ್ ಜಾಗ ಇದ್ರೆ ನೋಡಿ ಸರ್, ಒಳಗೆ ಹೋಗಿ ನೋಡಿ. ಹಲೋ ತಾತ್ಪೂರ್ತಿಕವಾಗಿ ಸರ್ಕಾರದಿಂದ 2 ಎಕರೆ ಜಮೀನು ಕೊಡ್ರಿ ನಮ್ಗೆ. ಎಲ್ಲಾರ ನಾವು ಅಲ್ಲಿ ಗುಡ್ಸ್ಕೊಂಡು ಉಳಿತೀವಿ. ಅವ್ರು ನಮ್ಗೆ ಇಲ್ಲಿ ಉಳಿಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ರಾತ್ರಿ ನಸ್ಕಿನ 3 ಗಂಟೆ ಬಂದು ಕಲ್ಲು ಹೊಡೆಯೋದು, ಹೆಣ್ಮಕ್ಳಿಗೆ ಇದು ಮಾಡೋದು. ಈಗ ಸಾರ್ವಜನಿಕ ಎಲ್ಲರೂ ಮಕ್ಕಳು ಇಲ್ಲೇ ಸಂಡಸ್ ಮಾಡಬೇಕು, ಇಲ್ಲೇ ಮಾಡೋದು. ಬೇರೆ ವ್ಯವಸ್ಥೆನೇ ಇಲ್ಲ ಸರ್. ಅಂಥ ಸ್ಥಿತಿಯಲ್ಲಿ ಇದ್ದಾರೆ ಇಲ್ಲೇ ಸರ್. ಸುಮಾರು ಮೊದಲು ಅಲ್ಲಿದ್ದರು, ಅಲ್ಲಿಂದ ಎಬ್ಸಾಡಿದ್ರು, ಆ ಕಡೆ ಅಲ್ಲಿ ಕೂತಿದ್ರು, ಅಲ್ಲಿಂದ ಬಂದು ಇಲ್ಲಿ ಕೂತಿದ್ದಾರೆ. ಇವ್ರು ಕೂತು ಇವತ್ತು 27 ವರ್ಷ ಆಯಿತು. ಇವರು ಸಿಂಧೋಳ ಮತ್ತು ಮಾಂಗರವಾಡಿ. ಹಾಂ, ಸಿಂಧೋಳ ಮತ್ತು ಮಾಂಗರವಾಡಿ. काय आहे त्या बुद्धे सर 100
ಅವ್ರ ಜನನೇ ಇಲ್ಲ, ಅವ್ರ ಜನ ಇಲ್ಲ ಕೊಡ್ತಾ ಇಲ್ಲ ಸರ್. ಈಗ ಏನೇನು ಪ್ರೊಸೆಸ್ ಆಗಿದೆ ಎಲ್ಲ ಸಮಾಜ ಕಾರ್ಯಕರ್ತ ಸರ್. ಹಾಂ ಸರ್. ಯಾರು ಗದ್ದಲ ಮಾಡ್ಬಿಡ್ರೆ, ಯಾರು ಗದ್ದಲ ಸಾರಿ ವಾಲಿ ಸಾಹೇಬ್ರೆ, ಸಾರಿ ಆ ಕಾಕಡಿ ಟೈಪ್ ಬಂದರಲ್ಲಿ ನಿನ್ನೆ ಇದ್ರಾಗ ಮೀಟಿಂಗ್ ಆದ ತಕ್ಷಣ ನಾನು ಹೋಗ್ತೀನಿ ಅಂತ ನಿನ್ನ ಉಳಿದು ರಾತ್ರಿ ಉಳಿದು ತಗೋ. ಬೀದರ್ ತಾಲೂಕಿನ ಕಾಡವಾದ್ ಗ್ರಾಮದಲ್ಲಿ ಸೋಮವಾರ ರಾತ್ರಿ 11:30 ಗಂಟೆಗೆ ಮನೆಯ ಬಾಗಿಲಿಗೆ ಹಗ್ಗ ಕಟ್ಟಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆಯು ನಡೆದಿದೆ. ಗ್ರಾಮದ ಮೊಹಮ್ಮದ್ ಮಹತಾಬ್ ಮತ್ತು ತಂದೆ ಮಸ್ತಾನ್ ಸಾಬ್ ಎಂಬುವರ ಮನೆಗೆ ಇಬ್ಬರು ಯುವಕರು ಬಂದು ಪೆಟ್ರೋಲ್ ಸುರಿದು ಸ್ಥಳದಲ್ಲಿದ್ದ 2 ಬೈಕ್ಗಳಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುತ್ತಾರೆ. ನಿದ್ರೆಯಲ್ಲೂ ಮಸ್ತಾನ್ ಹೊರಗೆ ದಗದಗ ಉರಿಯುತ್ತಿರುವ ಬೆಂಕಿ ಕಂಡು ಕೋಣೆಯ ಒಳಗಿನಿಂದ ಹೊರಗೆ ಬರಲು ಹರಸಾಹಸ ಪಟ್ಟು ಇನ್ನೂ ಹೆಚ್ಚು ಆಗುವ ದುರಂತದಿಂದ ತನ್ನ 4 ಜನ ಮಕ್ಕಳ ಪ್ರಾಣ ಕಾಪಾಡಿದ ಅವರಿಗೆ ಬೆನ್ನಿಗೆ ಬೆಂಕಿಯ ಕಾವು ಹತ್ತಿ ಸುಟ್ಟು ಗಾಯವಾಗಿರುತ್ತದೆ. ಮನೆಯ ಮಾಲೀಕ ಮಲಗಿಕೊಂಡ ಕೋಣೆಯ ಹೊರಭಾಗದಲ್ಲಿರುವ ಬಾಗಿಲ ಕೊಂಡಿಗೆ ಹಗ್ಗದಿಂದ ಕಟ್ಟಿ ಅವನು ಒಳಗೆ ಸುಟ್ಟು ಹೋಗಬೇಕು. ಪಕ್ಕದ ಕೋಣೆಯಲ್ಲಿದ್ದ ಅವರ ಮಕ್ಕಳು ಹೆಂಡತಿ ಸುಟ್ಟು ದಹನವಾಗುವಂತೆ ದುಷ್ಕೃತ್ಯ ನಡೆಸಿದ್ದಾರೆ ಎಂದು ಮೊಹಮ್ಮದ್ ಮಸ್ತಾನ್ ಹೇಳಿದರು. ಈ ವಿಷಯವು ಬಗ್ದಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳ ಗೊತ್ತಾದ ಬಳಿಕ ಎಸ್ಐ ಸುನಿಲ್ ಕೋರೆ ಹಾಗೂ ಅವರ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪಂಚನಾಮೆ ನಡೆಸಿದರು. ಸುಟ್ಟು ಗಾಯವಾದ ಮನೆಯ ಮಾಲೀಕನು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರು. ಘಟನೆಯ ಕುರಿತು ಮೆಹತಾಬ್ ಅವರು ನೀಡಿರುವ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ये सब ऐसा हाथ लगा को गई, मेरे को अंदर था मैं। अब वो अंदर है तो क्या का बोला तो दरवाजा खोलेंगे तो बाहर सुतली सी बंदे सो था, वो जल्दी नहीं खुल रहा था। अब नहीं खुला तो क्या करें बोला तो मैं दवा जोर लगा ये करा तो खोंडा टूट को अंदर आ गया। वो जब खुला दरवाजा खुलने के बाद मैं बच्चे अंदर सो गए थे घर में। अब उनको काटने गया तो मेरा आँख जल गया पूरा, ये सब पूरा जल गया। सब बच्चों को काटे नहीं जाओ बाहर, वहाँ 4 बच्चे थे। अब वो 4 बच्चे काटेंगे तक मैं उन सब ऐसा होगा परेशान होगा मेरे को। ऐसा ये सब होना बोल को कर को परेशान दुश्मनी से ये सब दर्द करनी पड़े सब। हाँ इनके ऊपर शक है क्या? इनके ऊपर हाँ शक है, वो शक बोलना पड़ता उसको। हाँ पुलिस आया था? हाँ पुलिस शाम में रौंडी में फिरने वाले आए थे। कितने बजे आए? को गाड़ी नंबर वो लिख ले गई। कितने बजे आए उन्होंने? 11:30 या 12 बजे के अंदर भर आए समझो। ये आग कब तक है? ये आज जो कब तक रही है बोल रही? नहीं कब लगे ये 11:30 पौने 12 बजे लगी। देखो 11:30 पौने 12 से चालू है। ರೋಟರಿ ಕ್ಲಬ್ ಬೀದರ್ ಫೋರ್ಟ್ ಸದಸ್ಯರು ಇಲ್ಲಿಯ ಅಕ್ಕ ಮಹಾದೇವಿ ವೃದ್ಧಾಶ್ರಮದಲ್ಲಿ ಮಹಿಳೆಯರಿಗೆ ಉಚಿತ ಸೀರೆ ವಿತರಿಸುವ ಮೂಲಕ ಅಂತಾರಾಷ್ಟ್ರೀಯ ರೋಟರಿ ದಿನವನ್ನು ಇತ್ತೀಚೆಗೆ ವಿಶಿಷ್ಟವಾಗಿ ಆಚರಿಸಿದರು. ಆಶ್ರಮದಲ್ಲಿಯ 21 ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಿದರು. ಅವರೊಂದಿಗೆ ಉಪಹಾರವನ್ನು ಸವಿದರು. ರೋಟರಿ ಪಬ್ಲಿಕ್ ಇಮೇಜ್ ಅಧ್ಯಕ್ಷ ಬಸವರಾಜ್ ಹನ್ನೂರ್ ಮಾತನಾಡಿ, ದೀನ ಶೋಷಿತರ ದುಃಖಿತರ ಮೊಗದಲ್ಲಿ ಸಂತಸ ತರುವುದೇ ನಿಜವಾದ ಸೇವೆ ಎಂದು ಹೇಳಿದರು. ರೋಟರಿ ಸಂಸ್ಥೆ ಯಾವುದೇ ಜಾತಿ ಮತ ಪಂಥವೆನ್ನದೆ ಮಾನವೀಯ ನೆಲೆಯಲ್ಲಿ ಸೇವೆ ಸಲ್ಲಿಸುತ್ತಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಸುಂದರಗೊಳಿಸಲು ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ರೋಟರಿ ಕಲ್ಯಾಣ್ ಝೋನ್ ಸಹಾಯಕ ಗವರ್ನರ್ ಹಾವಶೆಟ್ಟಿ ಪಾಟೀಲ್ ಮಾತನಾಡಿದರು. ಕ್ಲಬ್ ಅಧ್ಯಕ್ಷ ಉಲ್ಲಾಸ್ ಕಟ್ಟಿಮನಿ ಅಧ್ಯಕ್ಷತೆ ವಹಿಸಿದರು. ಕ್ಲಬ್ ಹಿರಿಯ ಸದಸ್ಯರಾದ SB ಚಿಟ್ಟ, ಗುಂಡಪ್ಪ ಗೋದೆ, ಮಲ್ಲಿಕಾರ್ಜುನ್ ಚೆಲುವ, P ಸಿದ್ದಪ್ಪ, ಸಚ್ಚಿದಾನಂದ್ ಚೆದ್ರೆ, ಸತ್ಯಪ್ರಕಾಶ್ ನೀರ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ 2026ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯನ್ನು ಪಾರದರ್ಶಕವಾಗಿ ಹಾಗೂ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಅವರು ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ದ್ವಿತೀಯ ಪರೀಕ್ಷೆ ಕುರಿತು ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದ್ವಿತೀಯ
PUC ಪರೀಕ್ಷೆಗಳು ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯುವ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ 199 ಕಾಲೇಜು 36 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಬೀದರ್ 15, ಭಾಲ್ಕಿ 5, ಔರಾದ್ ಬಿ 3, ಹುಮ್ನಾಬಾದ್ 8, ಬಸವಕಲ್ಯಾಣ 5 ಸೇರಿ ಒಟ್ಟು 36 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 21,856 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಪ್ರವೇಶ ಪತ್ರಗಳನ್ನು ಆನ್ಲೈನ್ ಮೂಲಕ ಎಲ್ಲ ಕಾಲೇಜುಗಳಿಗೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಹಾಬಾದ್ಕರ್, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು, ಮಾರ್ಗದರ್ಶಿಗಳು ಉಪಸ್ಥಿತರಿದ್ದರು. ಸರ್ಕಾರದಿಂದ SCP, TSP ಯೋಜನೆಯಡಿ ಬರುವ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡುವಂತೆ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ಎಲ್ ಸೂಚಿಸಿದರು. ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಮೂರ್ತಿ ಎಲ್ ಅವರು ಮಾತನಾಡುತ್ತಾ ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಇನ್ನಿತರ ಇಲಾಖೆಗಳಲ್ಲಿ SCP, TSP ಯೋಜನೆಗಳಲ್ಲಿ ಮೀಸಲಾಗಿಟ್ಟ ಅನುದಾನದಡಿಯಲ್ಲಿ ಕಾಮಗಾರಿಗಳು, ಇತರೆ ಸೌಲಭ್ಯಗಳನ್ನು ನಿಗದಿಪಡಿಸಿದ ಓಣಿಗಳಲ್ಲಿ ಬಳಕೆ ಮಾಡಿ ಅದೇ ವರ್ಗದ ಜನರಿಗೆ ತಲುಪುವಂತೆ ನೋಡಿಕೊಳ್ಳಬೇಕೆಂದರು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳ ಮತ್ತು ಬುಡಕಟ್ಟುಗಳ ಆಯೋಗದ ಸದಸ್ಯರಾದ ಸುನಿಲ್ ಎಂ ಕುಂಬಯ್ಯ, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.